ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡದವ್ರಿಗೆ ದೇವಿಕಾ. ಸೊ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಬಂದ್ಬಿಟ್ಟು 3:45 ಆಗಿದೆ ಟೈಮು. ಸೊ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಾಟರ್ಡೆ. ಸೊ ಹಾಗೆಯೇ ಸ್ವಲ್ಪ ರೆಡಿ ಕೂಡ ಆಗಿದ್ದೀನಿ. ರೆಡಿ ಆಗಿರೋದಕ್ಕೆ ನೋಡಿ ಸ್ವೆಟ್ ಎಷ್ಟು ಬರ್ತಾ ಇದೆ ಅಂತ. ಅಪ್ಪ ಏನು ಬಿಸಿಲು ಹೊರಗಡೆ. ಇವಾಗ ಎಲ್ಲ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ಜೊತೆ. ಅವ್ರಿಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗಿದೆ. ಬರೋ ವರ್ಷದಲ್ಲಿ ಫುಲ್ಲು ಎಲ್ಲ ಸೆಕೆ ಹತ್ಕೊಂಡು ಫುಲ್ಲು ನೀರು ತುಂಬ್ಕೊಬಿಟ್ಟಿದೆ. ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ. ಇವಾಗ ಏನಾದರೂ ಸ್ವೆಟ್ ಪ್ರೂಫ್ ಮೇಕಪ್ ಮಾಡಿಕೊಂಡ್ರೆ ಸರಿ. ನಾರ್ಮಲ್ ಮೇಕಪ್ ಎಲ್ಲ ಮಾಡ್ಕೊಂಬಿಟ್ರೆ ಎಲ್ಲ ಏನು ಕಾವೇರಿ ನೀರು ಬಂದಂಗೆ ಬರ್ತಾ ಇರುತ್ತೆ ಇವಾಗ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಟೈಮಿಂಗ್ಸ್ ಹೇಳ್ತೀನಲ್ಲ. ಟೈಮಿಂಗ್ಸ್ ಏನಕ್ಕೆ ಹೇಳ್ತೀನಿ ಅಂದರೆ, ನಾನು ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ನಿಮಗೆ ಕ್ಲಾರಿಟಿ ಸಿಗಲಿ ಅಂತ ನಾನು ಆ ಟೈಮಿಂಗ್ಸ್ನ ಹೇಳ್ತೀನಿ. ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ, ಯಾವಾಗ ಏನು ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ಟೈಮಿಂಗ್ಸ್ ಹೇಳ್ತಾ ಇರ್ತೀನಿ ನಾನು. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆಯೇ ಹೊಸದಾಗಿ ಯಾರನ್ನ ನನ್ನ ಚಾನಲ್ನ ಸರ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಕ್ಯೂಟಿಗೆ ಕುಲ್ಫಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅವಳಿಗೆ ಗೊತ್ತಿಲ್ಲ. ಸೊ ಸರ್ಪ್ರೈಸ್. ನಾನು ಫಸ್ಟ್ ಟೈಮ್ ಕುಲ್ಫಿ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿದ್ದೀನಿ, ಸ್ವಲ್ಪ ಮಾಡಿಲ್ಲ. ಆದರೆ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ತೊಗೊಬಂದಿದ್ದೀನಿ. ಎಲ್ಲ ಏನು ಬೇಕಾಗಿಲ್ಲ, ಒಂದು 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಅದನ್ನು ತೊಗೊಬಂದು ಈಸಿಯಾಗಿರೋದಲ್ವಾ. ಸೊ ಮನೇಲೇ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ. ಅದು ಅಲ್ಲಿ ಬೇರೆ ಹೊರಗಡೆ ಹೋಗಿದ್ದಾರೆ. ಅವ್ರಿಗೆ ಬಂದವ್ರು ಸ್ವಲ್ಪ ಸರ್ಪ್ರೈಸ್ ಕೊಡ್ತೀನಿ. ಅವ್ರಿಗೆ ಸರ್ಪ್ರೈಸ್ ಅಂದರೆ ಇಷ್ಟ ಆಗುತ್ತೆ. ಅದರಲ್ಲೂ ನಾನು ಕೂಡ ಸರ್ಪ್ರೈಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಸೊ ನಾನು ಬೇರೆ ಏನು ಕೊಡೋಲ್ಲ. ಅವ್ರಿಗೆ ಏನೇನು ಇಷ್ಟ ಅದು ಮಾಡಿರ್ತೀನಿ. ಕುಲ್ಫಿ ಇಷ್ಟ ಅವರಿಗೆ. ಸೊ ನಾವು ಹೊರಗಡೆ ಹೋದಾಗೆಲ್ಲ ಆಲ್ಮೋಸ್ಟ್ ತೊಗೊಂಡು ತಿಂತಾ ಇರ್ತೀವಿ. ಗೊತ್ತಿಲ್ಲ, ಇವಾಗ ನಾನೇ ಮಾಡಿಕೊಟ್ಟಿದ್ದೀನಿ ಅಂದರೆ ಇಷ್ಟಪಡಲ್ವಾ. 100% ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಬನ್ನಿ ಇವಾಗ ಮಾಡೋಣ ಕುಲ್ಫಿನ ಹೇಗೆ ಮಾಡೋಣ ಅಂತ. ಅವ್ರು ಬರೋ ವರ್ಷದಲ್ಲಿ ನಾನು ಮಾಡಿಬಿಟ್ಟು ಫ್ರೀಸರಲ್ಲಿ ಇಟ್ಬಿಟ್ಟು ತಿನ್ನೋ ಥರ ರೆಡಿ ಮಾಡಿಟ್ಟಿರಬೇಕು. ಕ್ಯೂಟಿ ಇವಾಗ ಸ್ನಾನ ಮಾಡೋದಕ್ಕೆ ಹೋಗಿದ್ದಾಳೆ. ಸೊ ಅವಳೇ ಮಾಡ್ಕೊತೀನಿ ಅಂತ ಹೇಳಿದ್ಲು. ಬೆಳಗ್ಗೆ ನಾನು ಮಾಡಿಸಿದ್ದೆ. ಇವಾಗ ಇಲ್ಲೇ ನನ್ನ ಪಕ್ಕದ ಫ್ರೆಂಡ್ ಮನೇಲಿ ಅವಳು ಆಟಾಡೋಕೆ ಹೋಗ್ತಾಳೆ. ಸೊ ಆಟ ಆಡ್ಕೊಂಡು ಬಂದಿದ್ದಾಳೆ. ಇವಾಗ ಅವಳು ಸ್ನಾನ ಮಾಡೋದಕ್ಕೆ ಹೋಗಿದ್ದಾಳೆ. ನಮ್ಮ ಚಿಕ್ಕ ಮಗು ಬಂದ್ಬಿಟ್ಟು ಅವ್ರ ಅತ್ತೆ ಮನೇಲಿದ್ದಾಳೆ. ಪಕ್ಕದಲ್ಲೇ ಇರೋದು ಅವ್ರ ಅತ್ತೆ ಮನೆ. ಅಲ್ಲಿ ಹೋಗಿದ್ದಾಳೆ. ಸೊ ಅವಳು ಬರೋ ಅಷ್ಟರಲ್ಲೂ ಕೂಡ ನಾನು ಮಾಡಿ ಮುಗಿಸ್ಬೇಕು. ಯಾಕೆಂದರೆ ಅವಳು ಬಂದರೆ ಬಿಡೋಲ್ಲ ಮಾಡೋದಕ್ಕೆ. ಅಮ್ಮ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ನನ್ನನ್ನೇ. ಸೊ ಹಂಗಾಗಿ ಅವಳು ಬಂದರೆ ಅಡುಗೆ ಕೆಲಸ ಎಲ್ಲ ಮಾಡೋದಕ್ಕಾಗಲ್ಲ. ಅವಳು ಬರೋ ಅಷ್ಟರಲ್ಲಿ ಮಾಡಬೇಕು. ಸೊ ಅದಕ್ಕೆ ಕ್ಯೂಟಿಗೆ ಹೇಳಿದ್ದೀನಿ, ಬೇಗ ಸ್ನಾನ ಮಾಡ್ಕೊಬ, ಇವಾಗ ಕುಲ್ಫಿ ಮಾಡ್ಕೊಡ್ತೀನಿ ಅಂತ. ಸೊ ಅವಳು ಫುಲ್ ಖುಷಿಯಾಗಿ ಹೋಗಿದ್ದಾಳೆ. ಸೊ ಬನ್ನಿ ಇವಾಗ ಕುಲ್ಫಿ ಮಾಡೋದು ಹೇಗಾಗುತ್ತೆ ಅಂತ ನೋಡೋಣ. ಸೊ ಬೆಳಗ್ಗೆ ಬಂದ್ಬಿಟ್ಟು ಏನು ಒಂದೇ ಡೈರೆಕ್ಟಾಗಿ ಅಡುಗೆನೇ ಮಾಡಿದ್ದೆ. ಬಿಕಾಸ್ ನೀ ಯಾಕೋ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರಲ್ವಾ. ಸೊ ಮಧ್ಯಾಹ್ನ ಅಷ್ಟು ಬೇಗ ಅಡುಗೆ ಮಾಡೋದಕ್ಕೆ ಲೇಟ್ ಆಗಿಬಿಟ್ರೆ ಅವ್ರು ಹಾಗೆ ಹೋಗ್ಬಿಡ್ತಾರೆ ಅಂತ. ಸೊ ಹಾಗಾಗಿ ಅಡುಗೆ ಒಂದೇ ಸಲ ಮಾಡಿದ್ದೆ. ಸೊ ಬೇಳೆ ಸಾಂಬಾರು ರೈಸ್ ಮಾಡಿದೆ. ಇವತ್ತು ಮುದ್ದೆ ಮಾಡಿರಲಿಲ್ಲ. ತಿನ್ಕೊಂಡು ಹೋದರು. ಹಾಗೆ ನೋಡಿ ಕೆಲಸ ಇನ್ನೂ ಇದೆ. ಪಾತ್ರೆ ಊಟ ಮಾಡಿತ್ತು, ಪಾತ್ರೆ ಇನ್ನೂ ತೊಳೆದಿಲ್ಲ. ಸೊ ಮಗು ಇರೋದ್ರಿಂದ ಏನಾಗುತ್ತೆ ಅಂದರೆ ಅವಳು ಮಲಗಿದ ಮೇಲೇ ನಾನು ಎಲ್ಲ ಕೆಲಸ ಮಾಡ್ಕೊಬೇಕಾಗತ್ತೆ. ಸೊ ಇವಾಗ ಅವ್ರ ಅತ್ತೆ ಮನೆಗೆ ಹೋಗಿದ್ದಾಳೆ. ಅವ್ರ ಅತ್ತೆ ಮನೆಗೆ ಹೋಗಿ ಅವಳು ಬರೋದು ಸಂಜೆ ಆ ಥರ ಆಗುತ್ತೆ. ಸೊ ಕರ್ಕೊಂಡು ಹೋಗ್ಬಿಡ್ತಾರೆ. ಸ್ವಲ್ಪ ಇವತ್ತು ಬೇರೆ ಅವ್ರ ಅತ್ತೆಗೆ ಲೀವ್ ಇರುತ್ತಲ್ವ. ಸೊ ಅವ್ರು ಕರ್ಕೊಂಡು ಹೋಗಿ ಅವ್ರು ನೋಡ್ಕೊತಾ ಇರ್ತಾರೆ. ಸೊ ಕುಲ್ಫಿ ಮಾಡೋಕೆ ರೆಡಿ ಮಾಡೋಣ. ಎಲ್ಲನ ರೆಡಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಎಲ್ಲ ತೆಗೆದಿಟ್ಕೊಂಡು ಮತ್ತೆ ನಾನು ಸಿಗ್ತೀನಿ ನಿಮಗೆ. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾಗೆ ನೀವು ನೋಡ್ಕೊಬೋದು. ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡೋದಕ್ಕೆ ಈಸಿ ಆಗುತ್ತಲ್ವಾ. ಸೊ ನಾನು ಇವಾಗ ಕ್ಯಾಮ್ರಾ ಆ ಕಡೆ ಟರ್ನ್ ಮಾಡ್ತೀನಿ. ಸೊ ನೀವು ಡೀಟೇಲಾಗಿ ನೋಡ್ಕೊಬೋದು ಯಾವ ಥರ ಮಾಡ್ತಾಯಿದ್ದೀನಿ. ಸೊ ನಾನಿವಾಗ 1.5 ಲೀಟರ್ ಮಿಲ್ಕಲ್ಲೇ ಮಾಡ್ತಾ ಇದ್ದೀನಿ. 1.5 ಲೀಟರ್ ಹಾಕ್ತಾ ಇದ್ದೀನಿ ಹಾಲು. ಈ ಕಟ್ಟೆ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಟೋನಡ್ ಮಿಲ್ಕ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಇವಾಗ ನಾರ್ಮಲ್ ಮಿಲ್ಕೆ ತೊಗೊಂಡಿದ್ದೀನಿ. ಸೊ ನೀವು ಆರೆಂಜ್ ಆ ಥರ ತೊಗೊಂಡ್ರೆ, ಸ್ವಲ್ಪ ಗಟ್ಟಿ ಹಾಲು ತೊಗೊಂಡ್ರೆ ಓಕೆ, ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ನಾರ್ಮಲ್ ಮಿಲ್ಕೆ ತೊಗೊಂಡಿದ್ದೀನಿ.
ಸೊ ಅದನ್ನ ಕುದಿ ಬರಬೇಕು, ನೋಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಕುದ್ಬಿಟ್ಟು ಇವಾಗ ಈಗ ಹಾಕಿರೋ ಹಾಲಲ್ಲಿ ಅರ್ಧ ಆಗಬೇಕು. ಸೊ ಅಲ್ಲಿ ತನಕ ಚೆನ್ನಾಗಿ ಅದು ಕುದಿಬೇಕು. ಸೊ ಅಲ್ಲಿ ತನಕ ವೇಟ್ ಮಾಡ್ಬೇಕು ನಾವು. ಸೊ ಅಲ್ಲಿ ತನಕ ನಾನು ಸ್ವಲ್ಪ ಪಾತ್ರೆ ಇದಷ್ಟು ಬೇಗ ತೊಳೆದು ಹಾಕ್ಬಿಡ್ತೀನಿ. ಸೊ ಇಲ್ಲ ಅಂದರೆ ಅದು ಹಂಗೆ ಬಿದ್ದಿರುತ್ತೆ. ಸೊ ಅನೇ ಬಂದರೆ ಬೈಯುತ್ತೆ, ಏನೂ ಕೆಲಸ ಮಾಡಿಲ್ಲ, ಮಗು ಇಲ್ವಲ್ಲ ಯಾಕೆ ಕೆಲಸನೂ ಮಾಡಿಲ್ಲ ಅಂತ. ಸೊ ಅದಕ್ಕೇನೆ ಅವ್ರು ಬರೋ ವರ್ಷದಲ್ಲಿ ಆ ಕೆಲಸನ ಮುಗಿಸೋಣ. ಸೊ ಅವ್ರು ಕರ್ಕೊಂಬರೋ ವರ್ಷತ್ತಿಗೆ ನನ್ನ ಕೆಲಸ ಮುಗಿಸ್ಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಇನ್ನು ಪಾತ್ರೆ ಒಂದು ತೊಳಿಬೇಕು. ಇನ್ನು ಅವಳಿಗೆ ಸ್ನಾನ ಬೇರೆ ಮಾಡಿಸ್ಬೇಕು. ಏನ್ ಮಾಡ್ತಾ ಇದ್ದೀನಿ ಇವಾಗ? ಏನ್ ಮಾಡ್ತಾ ಇದ್ದೀನಿ? ಏನಂತ ಹೇಳಿದೆ ನಾನು? ಏನ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ? ಕುಲ್ಫಿ. ನೋಡಿ ಕ್ಯೂಟಿ ಸ್ನಾನ ಮಾಡಿ ಗುಡ್ ಗರ್ಲ್ ತರ ರೆಡಿ ಆಗ್ಬಿಟ್ಟು ಬಂದಿದ್ದಾಳೆ. ರೆಡಿ ಆಗಿಲ್ಲ, ಕ್ರೀಮ್ ಏನು ಹಾಕೊಂಡಿಲ್ಲ, ಸ್ನಾನ ಮಾಡ್ಕೊಂಡ್ ಬಂದಿದ್ದಾಳೆ. ಜುಟ್ಟು ಹಾಗೆ ಮೇಲೆ ಕಟ್ಕೊಂಡಿದ್ದೀನಿ. ಸೊ ಹಾಗೆ ಬಂದಿದ್ದಾಳೆ. ಏನ್ ಮಾಡ್ತಿದ್ವಿ? ಕುಲ್ಫಿ. ಕುಲ್ಫಿ ನಿಂಗೆ ಇಷ್ಟ ಇಲ್ಲ ತಾನೆ? ಕ್ಯೂಟಿ ಕುಲ್ಫಿ ಇಷ್ಟ ಇಲ್ಲ. ಸೊ ನನಗೆ ಮತ್ತೆ ಅನಿಗೆ ಮಾತ್ರ ಇಷ್ಟ, ಪಪ್ಪಗೆ ನನಗೆ ಮಾತ್ರ ಇಷ್ಟ. ಸೊ ನಾವು ಕ್ಯೂಟಿಗೆ ಕುಲ್ಫಿ ಕೊಡ್ತಾ ಇಲ್ಲ ಇವಾಗ. ಸೊ ನಾವು ಮಾತ್ರ ಮಾಡ್ಕೊಂಡು ತಿಂತಾ ಇದೀವಿ, ರೆಡಿ ಮಾಡ್ತಾ ಇದೀವಿ. ನಿಂಗೆ ಕುಲ್ಫಿ ಇಷ್ಟ, ನಿಂಗೆ ಸ್ವೀಟ್ ಇಷ್ಟ ಆಗಲ್ವಲ್ಲ? ಕ್ಯೂಟಿಗೆ ಸ್ವೀಟ್ ಯಾವ್ದು ಇಷ್ಟ ಆಗಲ್ಲ. ಇವಾಗ ಕುಲ್ಫಿ ಹೇಗೆ ಇಷ್ಟ ಆಗುತ್ತೆ? ಇಲ್ಲ, ಹಾಗೆ ಸಮ್ಮರ್ ಅಲ್ಲಿ ನೀವು ನಿಮ್ಮ ಮಕ್ಳಿಗೆ ಏನೇನ್ ಮಾಡ್ಕೊಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬಾ ಜನ ಐಸ್ ಕ್ರೀಮ್ಗಳು ಮಾಡ್ತಾ ಇರ್ತಾರೆ, ಸೊ ಕುಲ್ಫಿ ಮಾಡ್ತಾ ಇರ್ತಾರೆ. ಹಾಗೇನೆ ಇವಾಗ ಸಮ್ಮರ್ ಅಲ್ಲಿ ಅಂತೂ ಊಟಕ್ಕಿಂತ ಚೆನ್ನಾಗಿ ಈ ತರ ಲೈಕ್ ಸ್ವಲ್ಪ ಕೂಲ್ ಆಗಿರೋದಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವೆಲ್ಲ ಯಾರ್ಯಾರು ಏನೇನ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಹಾಗೇನೆ ನಾನು ಈ ಸಮ್ಮರ್ ಅಂದ್ರೆ ಜಾಸ್ತಿ ಕರ್ಬೂಜ ಜ್ಯೂಸ್ ಮಾಡ್ತಾ ಇರ್ತೀನಿ. ಮತ್ತೆ ಇದು ವಾಟರ್ ಮೆಲನ್ ಜ್ಯೂಸ್ ಐತೆ ಎವ್ರಿಡೇ ಕುಡಿತಾನೆ ಇರ್ತೀವಿ. ನಾನು ಅನಿಗೂ ಇಷ್ಟ, ಅನಿಗೆ ಫುಲ್ಲು ಹೀಟ್ ಅವ್ರಿಗೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ನನಗೂ ಕೂಡ ಇಷ್ಟ ಆಗುತ್ತೆ. ಸೊ ಊಟಕ್ಕಿಂತ ಚೆನ್ನಾಗಿ ಜ್ಯೂಸ್ಗಳನ್ನೇ ನೀಟಾಗಿ ಕುಡಿತೀವಿ ಸಮ್ಮರಲ್ಲಿ. ಸೊ ಮಜ್ಜಿಗೆ ಇದೆಲ್ಲ. ಸೊ ಇದನ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡಬೇಕು. ಇಲ್ಲಾಂದರೆ ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ ಮೇಲೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದು ಮಾಡ್ತಾ ಇದ್ದೀನಿ. ಸೊ ಕೆನೆ ಎಲ್ಲ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಅಲ್ಲಿ ನೀಟಾಗಿ ಕಾಣಿಸಲ್ಲ, ನಾನು ತೋರಿಸ್ತೀನಿ. ಸೊ ಕೆನೆ ಎಲ್ಲ ಬಿಟ್ಕೊತಾ ಇದೆ. ಸೊ ಇದು ಅರ್ಧ ಆಗೋ ತನಕ ಚೆನ್ನಾಗಿ ಕಾಯಿಸ್ಬೇಕು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಚೆನ್ನಾಗಿ ಬಂದಿಲ್ಲ ಅಂದ್ರೆ ನನ್ನನ್ನು ಯಾರು ಬೈಬೇಡಿ. ಚೆನ್ನಾಗಿ ಬಂದಿಲ್ಲ ಅಂದ್ರೂ ತೋರಿಸ್ತೀನಿ, ಬಂದಿದೆ ಅಂದ್ರೂ ತೋರಿಸ್ತೀನಿ ನಾನು ನಿಮ್ಗೆ. ಕ್ಯೂಟಿ ರುದ್ದಿ ಏನ್ ಮಾಡ್ತಾ ಇದ್ದಲ್ಲ? ನೋಡಿಲ್ಲ ನಿನ್ ಪಾಪುನ? ಲೋಷನ್ ಹಾಕೋ, ಲೋಷನ್ ಹಾಕೋ, ಬಾಡಿ ಲೋಷನ್ ಹಾಕೋಬೇಕು. ಲಿಪ್ ಬಾಮ್ ಫಸ್ಟ್, ಬಾಡಿ ಲೋಷನ್ ಎಲ್ಲ ಹಾಕೊಂಡು ಕ್ರೀಮ್ ಹಾಕಿ ಲಾಸ್ಟಿಗೆ ಲಿಪ್ ಬಾಮ್ ಹಾಕೊಳ್ಳೋದು. ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಹಾಲು.
ಹಾಗೆ ಫ್ರೆಂಡ್ಸ್, ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗ್ತಾ ಇದೆ ಇಲ್ಲ ನಂಗೆ ಗೊತ್ತಾಗಲ್ಲ. ಬಿಕಾಸ್ ನೀವು ನನಗೆ ಕಮೆಂಟ್ಸ್ ಮಾಡಿ ನನಗೆ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಸೊ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ, ನಿಮ್ಮವರೆಗೂ ನನ್ನ ವಿಡಿಯೋಸ್ ತಲುಪ್ತಾ ಇದೆ ಅಂದರೆ ನೀವು ಯಾವಾಗ ನನಗೆ ಲೈಕ್ ಕಮೆಂಟ್ ಮಾಡ್ತೀರೋ ಅವಾಗ ಗೊತ್ತಾಗುತ್ತೆ. ಸೊ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅವಾಗ ನನಗೂ ಕೂಡ ಸ್ವಲ್ಪ ಏನಂತಾರೆ ಹುಮ್ಮಸ್ಸು ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ವಿಡಿಯೋ ಮಾಡಬೇಕು ಅನ್ನೋ ಇದು ಜಾಸ್ತಿ ಬರುತ್ತೆ. ಸೊ ನಮಗೆ ಏನಂದರೆ ಒಂದು ಲೈಕ್ ಹಾಗೇನೆ ಕಮೆಂಟ್ಸ್, ಇದರಿಂದ ಏನಾಗುತ್ತೆ ಅಂದರೆ ನನ್ನೂ ನೋಡೋರು ಇದ್ದಾರೆ ಜನ ಅಂತಾನು ಖುಷಿ ಆಗುತ್ತೆ. ಹಾಗೆ ನನಗೂ ಲೈಕ್ ಮಾಡ್ತಾ ಇದ್ದಾರೆ, ಸೊ ನನಗೂ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಮೆಂಟ್ಗೆ ನಾವು ಪ್ರತಿಕ್ರಿಯೆ ಮಾಡಬೇಕು ಅನ್ನೋದು ನಮಗೂ ಇಷ್ಟ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಪ್ಲೀಸ್ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಅಂತ ಕೇಳ್ಕೊತೀನಿ. ನಾನು ಎವ್ರಿ ವಿಡಿಯೋದಲ್ಲೂ ನಿಮಗೆ ಕೇಳ್ಕೊತಾ ಇರ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ, ನಿಮ್ಗೆ ಏನು ಅನ್ಸುತ್ತೆ ಆ ಅಭಿಪ್ರಾಯನ ನೀವು ಕಮೆಂಟ್ಸಲ್ಲಿ ನನಗೆ ತಿಳಿಸ್ಬೋದು. ಹಾಗೆ ಫ್ರೆಂಡ್ಸ್, ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ಎಲ್ಲಾದ್ರೂ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ನೋಡಿ. ಸೊ ಇದನ್ನ ಹಾಗೆ ಬಿಡೋ ಹಾಗಿಲ್ಲ, ಯಾಕೆಂದ್ರೆ ತಲೆ ಅಂಟ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಈ ತರ ಇದು ಮಾಡ್ಕೊತಾ ಇರಬೇಕು. ಇವಾಗ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ ನೋಡಿ. ಇಲ್ಲಿ ಎಲ್ಲ ಅರ್ಧ ಆಗಿದೆ. ಇವಾಗ ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆ್ಯಸ್ ಪರ್ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟಕ್ಕೆ ಶುಗರ್ ಆ್ಯಡ್ ಮಾಡ್ಕೊಬೋದು. ಸೊ ನಾನು ಇವಾಗ ಇದರಲ್ಲಿ ಹಾಕ್ತಾ ಇದ್ದೀನಿ ಶುಗರು. ಸೊ ನೀವು ಮಿಲ್ಕ್ದು ಕೂಡ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಡಾರ್ಕ್ ಬ್ರೌನ್, ಒಂದು ಲೈಟ್ ಬ್ರೌನ್ ಕಲರ್ಗೆ ಬಂದಿದೆ ಅದು. ಸೊ ಇವಾಗ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಇನ್ನು ಮಿಕ್ಸ್ ಇದ್ದೀನಿ, ಸ್ವಲ್ಪ ಜಾಸ್ತಿ ಆಗ್ಬೋದು ಅನ್ನಿಸ್ತು, ಅದಕ್ಕೆ ಕಮ್ಮಿನೇ ಹಾಕಿದ್ದೀನಿ. ನೋಡೋಣ, ಯಾಕೆಂದರೆ ನನಗೆ ಶಾನಿಗೆ ಸ್ವೀಟ್ ಅಷ್ಟಿಷ್ಟ. ಅಷ್ಟೊಂದು ಜಾಸ್ತಿ ಸ್ವೀಟ್ ಇದ್ದರೆ ಅವ್ರಿಗೆ ಇಷ್ಟ ಆಗಲ್ಲ, ಕ್ಯೂಟಿಗೂ ಅಷ್ಟು ಇಷ್ಟ ಆಗಲ್ಲ. ಇರ್ಬೋದು ಸ್ವಲ್ಪ ಬ್ರೌನ್ ಕಲರ್ಗೆ ಆಗಿದೆ, ಆಲ್ರೆಡಿ ಫುಲ್ ಅರ್ಧ ಆಗೋಗ್ಬಿಟ್ಟಿದೆ ಇದು ಇವಾಗ. ಸೊ ನಾನು ಇದಕ್ಕೆ ಇವಾಗ ಬಾದಾಮ್ ಹಾಕ್ತಾ ಇದ್ದೀನಿ. ಸೊ ನೀವು ಪಿಸ್ತಾ ಬೇಕಂದ್ರೆ ಪಿಸ್ತಾ ಹಾಕೋಬಹುದು. ಸೊ ನಾನಿವಾಗ ಬಾದಾಮ್ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಇದಾಗಿದೆ. ಸೊ ನೀವೇ ನೋಡ್ತಾ ಇರ್ಬೋದು, ಫುಲ್ ಅರ್ಧ ಆಗಿದೆ, ಹಾಗೆ ಗಟ್ಟಿ ಕೂಡ ಆಗಿದೆ ಇದು ಹಾಲು. ಸೊ ಇದನ್ನು ಆಫ್ ಮಾಡಿ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಟು ಆಮೇಲೆ ನಾನು ಕಪ್ಗಳಿಗೆ ಹಾಕ್ತೀನಿ. ಸೊ ನನ್ನ ಹತ್ರ ಕುಲ್ಫಿ ಸೆಟ್ ಇಲ್ಲ, ನಾನು ಬಂದ್ಬಿಟ್ಟು ಈ ಕಪ್ಗಳಲ್ಲೇ ಹಾಕಿ ಇಡ್ತೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬಂದಿದೆ ಅಂತ. ಸೊ ನೋಡೋದಕ್ಕೇನೋ ಚೆನ್ನಾಗೇ ಕಾಣಿಸ್ತಾ ಇದೆ. ಇನ್ನೂ ಅದು ಕುಲ್ಫಿ ಥರ ಬಂದಮೇಲೆ ಅಲ್ವಾ ಅದ್ರ ಶೇಪ್ ಎಲ್ಲ ಗೊತ್ತಾಗೋದು. ಸೊ ನಾನು ಇವಾಗ ಇದನ್ನು ಫ್ರೀಝರಲ್ಲಿ ಇಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಗಟ್ಟಿಯಾಗಿ ಆಗಿದೆ. ಸೊ ಇವಾಗ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇದಕ್ಕೆ ಇವಾಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದರೆ ಹಾಕೋಬಹುದು. ಫ್ಲೇವರ್ ಚೆನ್ನಾಗಿರಲಿ ಅನ್ನೋದು ಒಂದೇ ಕಾರಣಕ್ಕೆ ಇದನ್ನು ಹಾಕ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಆಗಿದೆ. ಸೊ ನಾನು ಕಪ್ಪಲ್ಲಿ ಹಾಕಿ ಅದಕ್ಕೆ ಈ ಥರ ಸ್ಪೂನ್ಸ್ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಸೊ 6 ಕಪ್ಸ್ ಆಗಿದೆ. ನಾನು ಇವಾಗ ಇದನ್ನ ಫ್ರೀಝರಲ್ಲಿ ಇಟ್ಟು ಕೂಲ್ ಮಾಡಿ ನೋಡ್ತೀನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇದು ಫ್ರೀಜ್ ಆಗೋದಕ್ಕೆ. ಸೊ ನೋಡೋಣ, ಇದು ಪ್ರಿಪೇರ್ ಆದ್ಮೇಲೆ ನಾನು ಮತ್ತೆ ಸಿಗ್ತೀನಿ. ಇವಾಗ ರುದ್ದಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಅವಳು ರೆಡಿ ಮಾಡಬೇಕು, ಬಂದಿದ್ದಾಳೆ ಅವಳು. ಸೊ ಇವಾಗ ನಾನು ಮಾಡಿ ಇಟ್ಟಿದ್ದೀನಿ, ಫ್ರೀಜರಲ್ಲಿ ಇಟ್ಟಿದ್ದೀನಿ. ಸೊ ಹೇಗಾಗುತ್ತೆ ನೋಡೋಣ, ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ತಿನ್ನೋ ಥರ ಅಂತ ಟೇಸ್ಟ್ ತುಂಬ ಚೆನ್ನಾಗಿದೆ, ಹಾಗೂ ಸ್ಮೆಲ್ ಕೂಡ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಹಾಗೆ ಇವಾಗ ಮಗುಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ಹಾಗೆ ಅಷ್ಟೊತ್ತಿಗೆ ಅದೇನೂ ಕೂಡ ಬರ್ಬೋದು, ನೋಡೋಣ ಅಷ್ಟೊತ್ತಿಗೆ ಏನು ಫ್ರೀಜರ್ ಆದರೆ. ಸೊ ಮತ್ತೆ ಸಿಗ್ತೀನಿ. ಸರಿ, ಹಾಯ್ ಮಾಡು, ಹಾಯ್ ಮಾಡು ರುಚಿ, ಹಾಯ್ ಹಾಯ್ ಮಾಡು, ಮಾಡು ಮಗನೆ, ಮಾಡು ಬಾ, ಹಾಯ್ ಮಾಡು, ಹಾಯ್. ಓಲ ಬಂಗಲಿ ಮಗಳು ಹಾಯ್ ಮಾಡ್ತಾ ಇದೆ ನೋಡಿ. ಸೊ ಸ್ನಾನ ಆಯಿತು, ರೆಡಿಯಾಗಿ ನೋಡಿ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಈ ಥರ ಆಟ ಸಾಮಾನುಗಳೆಲ್ಲ ಕೊಟ್ಟರೆ ಆಟ ಆಡ್ಕೊಂಡು ಕುತ್ಕೋತಾಳೆ. ಸೊ ಅವಳದು ಮೆಣಸಿನ್ಕಾಯಿ, ಈ ಆನಿಯನ್ನು ಅವ್ರ ಡ್ಯಾಡಿ ತಂದು ಕೊಟ್ಟಿರೋದೆಲ್ಲ, ಫ್ರೂಟ್ಸ್ ಎಲ್ಲ ಇವಾಗಿಂದನೇ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಗೊತ್ತಾಗಲಿ ಅಂದ್ಬಿಟ್ಟು ಸೊ ಈ ಥರದ್ದೆಲ್ಲ ತೊಗೊಬಂದಿದ್ದಾನೆ. ಈ ಜೋಳ ಮಾತ್ರ ಹಿಡ್ಕೊಂಡು ಇದು ಮಾಡ್ತಾ ಇರ್ತಾಳೆ. ಒಂದ್ಸಲ ನಾನು ಸ್ವೀಟ್ ಕಾರ್ನ ಬೇಯಿಸ್ಬಿಟ್ಟು ಕೊಟ್ಟಿದ್ದೆ. ಸೊ ಅದನ್ನ ಟೇಸ್ಟ್, ಈ ಸ್ವೀಟ್ ಕಾರ್ನ್ ಅನ್ನೋದೇ ಕುಚ್ಚಿ ಕುಚ್ಚಿ, ಇಲ್ಲ ಕುಚ್ಚಿ, ಇಲ್ಲ ಕುಚ್ಚಿ, ಇಲ್ಲ ಕುಚ್ಚಿ, ಇಲ್ಲ ಕುಚ್ಚಿ,
ಅಂತ. ಅದ್ರಲ್ಲಿ ಪಿ ಪಿ ಇದೆ ಒಂದು, ಅದನ್ನ ಪಿ ಅಂತ ಓದ್ತಾಳೆ. ಊದಪ್ಪ, ಕುಪ್ಪೆ ಊದು, ಪುಯ್ ಮಾಡು. ಆಡ್ಬೋದು ರುದಿಮಾ, ರುದಿಮಾ ಓಯ್ ಹಾರದು ಹಾರದು. ಹಾಯ್, ಆರದರಲ್ಲಿ ಆರದರಲ್ಲಿ ಬಂಗಾರೆ ಹಾಯ್ ಮಾಡ್ತೈತೆ. ನಿಂಚಿ ನಿಂಚಿ ಹಾಯ್ ಮಾಡಿ ಎಲ್ಲರಿಗೂ, ಹಾಯ್ ಮಾಡಿ. ಹಾಯ್ 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 ಎಲ್ಲರಿಗೂ ಹಾಯ್. ಓನು ಓದ್ಕೊತೀರಾ ನೀವು? ಅಲ್ಲ ಅಲ್ಲ, ಓದ್ಕೊತೀರಾ ಬಂಗಾರಿ ನೀವು? ಓ ಬಿಂಗಿ ಡ್ಯಾನ್ಸ್ ಮಾಡು ಅವ್ರಿಗೆ, ಬಿಂಗಿ ಡ್ಯಾನ್ಸ್ ಮಾಡು. ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್ ಮಾಡಿ ತೋರ್ಸಪ್ಪ. ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್. ಹಂಗಪ್ಪ ಬಿಂಗಿ ಡ್ಯಾನ್ಸ್ ಮಾಡೋದು ಹೆಂಗೆ ತೋರ್ಸ? ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್. ಓ ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್, ಬಿಂಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಬಂಗಾರಿ. ಆರಿದರಲ್ಲಿ ಆರಿದ್ದಾರೆ. ಹಾಯ್ ಸಾಕು, ಒಂದೇ ಸಲ ಹಾಯ್ ಮಾಡೋದು. ಎಷ್ಟು ಸಲ ಹಾಯ್ ಮಾಡುತ್ತೆ ನನ್ನ ಬಂಗಾರಿ. ಎಲ್ಲ ಮಮ್ಮಿಗೆ ಸಪೋರ್ಟ್ ಮಾಡಿ, ಎಲ್ಲ ಮಮ್ಮಿಗೆ ಸಪೋರ್ಟ್ ಮಾಡಿ. ಕಿಚ್ಚಿ, ಅಯ್ಯೋ ಓ ಅಲ್ಲ ಮೇಲೆ ಜಾಸ್ತಿ ಲಾವ್ ಬಂದ್ಬಿಟ್ಟೈತಿ ಇವತ್ತು ನಮ್ಮ ಮಗುಗೆ. ಫುಲ್ ಟಾಟಾ, ಬಾಯ್ ಬಾಯ್. ಸೊ ನಾನು ಇವಳನ್ನ ಮಲಗಿಸ್ಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಅದೇ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇಟ್ಕೊಳ್ಳೋದಕ್ಕೆ ಯಾರೋ ಒಬ್ರು ಬೇಕು, ಅವ್ರು ಇಟ್ಕೊಂಡಿರ್ತಾರೆ ನೋಡಿ. ಇಲ್ಲಿ ಹೋಗಿ ಹೋಗಿ ಇಟ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾಳೆ ಅದನ್ನೇ. ಸೊ ಫ್ರೆಂಡ್ಸ್, ನಾನು ಆಮೇಲೆ ಸಿಗ್ತೀನಿ. ಸ್ಟೇಟ್ ಯು. ಸೊ ಫ್ರೆಂಡ್ಸ್, ಮತ್ತೆ ನಾನು ಆಮೇಲೆ ಸಿಗ್ತೀನಿ. ಇವಳು ಬಿಡ್ತಾ ಇಲ್ಲ, ಟ್ರೈಪೋಡ್ನ ಇಟ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ಇಲ್ಲ ಇಲ್ಲ ಇಲ್ಲ, ಬಾಲೆ ಬಂಗೋಲಿ, ಬಾಲೆ ಬಾಯ್ ಮಾಡು ಬಂಗೋಲಿ ಎಲ್ಲರಿಗೂ ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ವಿಡಿಯೋನ ನೆನ್ನೆ ಸ್ಟಾರ್ಟ್ ಮಾಡಿದ್ದೆ, ವಿಡಿಯೋನ ಎಂಡ್ ಮಾಡಿರಲಿಲ್ಲ. ಸೊ ಇವಾಗ ಅದಕ್ಕೆ ನಾನು ವಿಡಿಯೋ ಮತ್ತೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಾನು ಆ್ಯನಿ ಬಂದಿದ್ದು ಲೇಟು, ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಆಲ್ರೆಡಿ 9:30 ಆಗಿತ್ತು, ಹಾಗಾಗಿ ಅಲ್ಲೇ ಸ್ಕಿಪ್ ಮಾಡಿ ನಾಳೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದೇ. ಇವತ್ತು ಸಂಡೇ. ಸೊ ಇವಾಗ ನೆನ್ನೆ ಕುಲ್ಫಿ ಮಾಡಿಟ್ಟಿದ್ನಲ್ವ, ಇವಾಗ ನೋಡೋಣ ಹೇಗಾಗಿದೆ ಅಂತ. ಸೊ ಫ್ರೀಸರಲ್ಲಿ ಇಟ್ಟಿದ್ದೀನಿ, ನಾನು ಕೂಡ ನೋಡಿಲ್ಲ ಹೇಗಾಗಿದೆ ಅಂತ. ಅದು ಮರ್ತ್ಕೊಂಡು ಸುಮ್ಮನೆ ಇದ್ಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ಹನಿ ವಾಟರ್ ಏನೋ ಇಡಕ್ಕೆ ಹೋಗಿ ಗೊತ್ತಾಗ್ಬಿಡ್ತು ಅವರಿಗೆ, ಏನೋ ಮಾಡಿಟ್ಟಿದೆಯಲ್ಲ ಅಂತ. ಅವಾಗ ನನ್ನ ಮಗಳು ಕ್ಯೂಟಿ ಹೇಳ್ಬಿಟ್ಲು, ಮಮ್ಮಿ ಇವಾಗ ಕುಲ್ಫಿ ಮಾಡಿಟ್ಟಿದೆ ಅಂತ. ಸೊ ನಾನು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡು ಹಾಗೆ ಸುಮ್ಮನೆ ಇದೆ, ಬಟ್ ಗೊತ್ತಾಗೋಯ್ತು. ಸೊ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನಾವು ಇನ್ನೂ ಟೇಸ್ಟ್ ಮಾಡಿಲ್ಲ ಹೇಗಿದೆ ಅಂತ, ತೊಗೊಬರ್ತೀನಿ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ. ಸೊ ಆಲ್ರೆಡಿ ಕ್ಯೂಟಿ ನೋಡಿ 2 ಖಾಲಿ ಮಾಡಿಬಿಟ್ಟಿದ್ದಾಳೆ, ಬೆಳಗ್ಗೆ ತಿಂದ್ಬಿಟ್ಟು ಖಾಲಿ ಮಾಡಿದ್ದಾಳೆ. ಸೊ ಇನ್ನು 4 ಇದೆ. ಸೊ ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಹೇಗಿದೆ ಅಂತ. ಸ್ವಲ್ಪ ಇದಕ್ಕೆ ವಾಟರ್ ಹಾಕಿದ್ರೇನೆ ಬಿಟ್ಕೊಡೋದು ಅನ್ಕೊಂತೀನಿ. ಸ್ವಲ್ಪ ವಾಟರಲ್ಲಿ ಇದು ಮಾಡಬೇಕು, ಡಿಪ್ ಮಾಡಿದ್ರೆ ಅವಾಗ ಬಿಡುತ್ತೆ. ಅವ್ರು ಹಿಂಗೆ ಮಾಡ್ತಾರಲ್ವ, ನಾವು ಕುಲ್ಫಿ ತಗೊಳಕ್ ಹೋದಾಗ. ಚೆನ್ನಾಗಿ ಬರ್ತಿದೆ. ಟೇಸ್ಟ್ ಸಖತ್ತಾಗಿದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಬಾಯಿ ನೀರು ಬರೋ ಥರ ಇದೆ. ಎಷ್ಟು ಎಮ್ಮಿಯಾಗಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಟೇಸ್ಟ್ ಹೇಗಿದೆ ಅಂತ ಅನಿಗೆ ಕೊಟ್ಬಿಡ್ಕಿಲ್ಲ ನನಗೆ. ನೋಡಿ ಹತ್ರ ಹನಿ, ನಿಂಗೇನೋ ಸರ್ಪ್ರೈಸ್ ಇದೆ ಇವಾಗ. ಸೊ ಇವಾಗ ಇದಾನಿ ಕೊಡ್ತಾ ಇದ್ದೀನಿ. ಮನೆ ಹೇಳಿದ್ರೆ ಸೂಪರ್ ಆಗಿದೆ ಅಂತ. ಸಖತ್ ಖುಷಿ ಆಗ್ತಿದೆ ನನಗೆ. ಕ್ಯೂಟಿನೂ ಬೆಳಗ್ಗೆ 2 ತಿಂದ್ಬಿಟ್ಟು, 2 ಗೊತ್ತಿಲ್ಲಂಗೆ ತಿಂದ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಹೇಳಿದ್ರು ಸೂಪರ್ ಆಗಿದೆ ಅಂತ. ಇವಾಗ ನಾನು ಕೂಡ ತಿಂತೀನಿ.
ಕಮ್ಮಿ ಏನು ಜಾಸ್ತಿ ಆಗಿದೆ ಇಲ್ಲ ಆಗಿದೆ ಸೊ ನೋಡಿ ಹೇಗಿದೆ ಎಮ್ಮಿ ಕುಲ್ಫಿ. ವಾವ್ ಎಷ್ಟು ಟೇಸ್ಟಿ ಆಗಿದೆ ಗೊತ್ತಾ. ಅನಿ ಈ ತರ ಟೇಸ್ಟಿ ಯಾವಾಗಲೂ ಹೊರಗಡೆ ತಿಂದಿದ್ಯಾ? ನಿಜ ಹೇಳೋದು ನಾನು ಸುಮ್ಮನೆ ನಾನು ಮಾಡಿದ್ದೀನಿ ಅಂತ ಹೇಳ್ಬಾರ್ದು, ಕರೆಕ್ಟಾಗಿ ಸೀರಿಯಸ್ ಆಗಿ ಹೇಳಿ. ಎಲ್ಲಾದ್ರೂ ಟೇಸ್ಟ್ ಮಾಡಿದ್ಯಾ ಸೇಮ್ ಟೇಸ್ಟ್? ಟೆನ್ಗೆ ಎಷ್ಟು ಕೊಡ್ತೀಯಾ? 8.5 ಇನ್ನು 1.5 ಈಗ ಇದೆಯಲ್ಲ, ಇದು ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಜಾಸ್ತಿ ರೀತಿ ಸೊ ಅನಿ ಇದಕ್ಕೆ 10 ಔಟ್ ಆಫ್ 10ಗೆ 8.5 ಕೊಟ್ಟಿದ್ದಾರೆ. ಬಿಕಾಸ್ ಏನಕ್ಕೆ ಅಂದರೆ ಲೋಟದಲ್ಲೆಲ್ಲ ಹಾಕೊಟ್ಟಿದ್ದಾರಲ್ಲ, ಅದಕ್ಕೆ 1.5 ಮಾರ್ಕ್ಸ್ ಕಟ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುಲ್ಫಿ ರೆಡಿ ಆಗಿದೆ, ಹಾಗೆ ಎಷ್ಟು ಟೇಸ್ಟಿ ಆಗಿದೆ ಅಂತಲೂ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗೆ ತುಂಬ ಚೆನ್ನಾಗಿದೆ ಕೂಡ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಔಟ್ಸೈಡು ನಾವು ತೊಗೊಳೋದಕ್ಕಿಂತ ಮನೇಲೇ ಮಾಡ್ಕೊತಿದ್ರೆ ಹೆಲ್ದಿಯಾಗೂ ಇರುತ್ತೆ. ಸೊ ನೀವೇನೇನು ಹಾಕಿರ್ತೀರ ಅಂತ ನಿಮಗೂ ಗೊತ್ತಾಗಿರುತ್ತೆ. ಹೆಲ್ದಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನೋಡಿ ಟೇಸ್ಟ್ ಮಾಡ್ತಾ ಇದ್ದೀರ, ಚೆನ್ನಾಗಿದೆ ಅಂತ ಹೇಳಿದ್ರೆ. ಸೊ ಹೆಲ್ದಿಯಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ನನಗೇನು ತುಂಬ ಟೇಸ್ಟ್ ಇತ್ತು, ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಅವ್ರಿಗೆ ಈ ಥರ ಮಾಡಿಕೊಂಡು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕಪ್ಪಲ್ಲಿ ಮಾಡೋದಕ್ಕಿಂತ ಸೊ ಕುಲ್ಫಿದೆ ಬರುತ್ತಲ್ವ, ಕುಲ್ಫಿ ಮೇಕರ್ ಬರುತ್ತಲ್ವ, ಸೊ ಅದ್ರಲ್ಲಿ ಮಾಡಿದರೆ ಇನ್ನೂ ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಬ್ಲಾಗ್ ಇಷ್ಟನೇ. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋದ ಜೊತೆ ಸಿಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಿಲ್ಲ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಇದೇ ಥರ ಒಳ್ಳೆ ವಿಡಿಯೋ ಜೊತೆ ನಾನು ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ, ಬಾಯ್.